ನಮ್ಮಿಬ್ರು ಮದುವೆ ವಿಡಿಯೋನ ಏನಾದ್ರೂ LED ಸ್ಕ್ರೀನ್ ಅಲ್ಲಿ ಅವಾಗ ಲೂಪ್ ತರ ಪ್ಲೇ ಮಾಡ್ಬೇಕು ಅಂತ ಹೇಳಿದ್ರೆ ಆ ವ್ಯವಸ್ಥೆನೂ ಮಾಡೋಣ. ನೀನ್ ಏನ್ ಮಾಡಿದ್ರು ಇವಳನ್ನ ನಾನು ಈ ಮನೆ ಸೊಸೆ ಅಂತ ಒಪ್ಕೊಳಲ್ಲ. ಅಷ್ಟಕ್ಕೂ ಟಿವಿ ಮಾರೋಳ್ಗೆ ಬರೀ ಚಿಲ್ರೆ ಮಾತ್ರ ಏನ್ಸಿರ್ತಾರೆ ಅಜ್ಜಿ, ಲಕ್ಷದ ವ್ಯವಹಾರ ಎಲ್ಲ ಹೇಗ್ ಗೊತ್ತಿರುತ್ತೆ? ಹೆಣ್ಣು ಸಂಸಾರದ ಕಣ್ಣು ಅಂತ ಸುಮ್ನೆ ಹೇಳಿಲ್ಲ ಅಪೇಕ್ಷಾ. ಇಡೀ ತಿಂಗಳು ಬಜೆಟ್ ನ ಮೇಂಟೈನ್ ಮಾಡೋ ಹೆಣ್ಮಕ್ಳಿಗೆ ಅರ್ಥ ಆಗ್ಬೇಕಾಗಿರೋದು ಲಕ್ಷದ ವಿಷಯ ಅಲ್ಲ. ನೀವೇ ಹೇಳ್ದಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ, ಚಿಲ್ರೆ ಕಾಸು ಅಂತ ಇರ್ಬೇಕಾಗಿರೋ ತಿಳುವಳಿಕೆ ಅದ್ರಲ್ಲಿ. ಇವತ್ತಿಗೂ ಭೂಮಿ ಏನಾರ ಆಚೆ ಹೋಯ್ತು ಅಂತ ಹೇಳಿದ್ರೆ ಏನೇ ತಗೋಬೇಕಾದ್ರೂ 10-20 ಚೌಕಾಸಿ ಮಾಡ್ಕೊಂಡ್ ಬಂದೆ ಅವಳು ದುಡ್ಡನ್ನ ಉಳಿಸತ್ತೆ. ಇವತ್ತಿಗೆ ಅದು 10-20 ಮಾತ್ರನೇ. ಆದ್ರೆ ಅದೇ ತರ ಸ್ವಲ್ಪ ದಿನ ಮಾಡ್ತು ಅಂದ್ರೆ 1000, 10,000, ಲಕ್ಷ, ಹೀಗೆ ಪ್ರತಿ ರೂಪಾಯಿನೂ ಕೂಡಾಕಿನೇ ಇವತ್ತು ನಾವೆಲ್ಲರೂ ಕುತ್ಕೊಂಡು ತಿಂತಿರೋಂತ ಈ ಸಾಮ್ರಾಜ್ಯನ ಕಟ್ಟಿರೋದು ಅಜ್ಜಿ. ಅಜ್ಜಿ, ನಾನ್ ಹೇಳ್ತಾರ ನಿಜಾನ ಅಲ್ವಾ? ನನಗೂ ಅವಳಿಗೂ ಹೋಲಿಕೆ ಬೇಡ, ನನ್ ಹಿಡ್ಸಲ್ಲ. ನೀನ್ ಇವಳನ್ನ ಹೆಂಡತಿ ಅಂದ್ಕೊಂಡು ಮನೆ ಒಳಗ್ ಕರ್ಕೊಂಡ್ ಬಂದೆ. ನಿಮ್ಮಮ್ಮ ಸೊಸೆ ಅಂತ ಒಪ್ಕೊಂಡು ಮೆಚ್ಕೊಂಡು ಮೆರೆಸ್ತಾ ಇದ್ದಾಳೆ. ಅಷ್ಟು ಸಾಕು. ನಮ್ಮ ಮನೆ ಖರ್ಚು ವಿಷಯಗಳಲ್ಲಿ ಮೂರನೇವರು ಮೂಗ್ ತೂರ್ಸೋದು ನಂಗೆ ಇಷ್ಟ ಇಲ್ಲ. ಭೂಮಿ ನಿಮ್ಗೆ ಮೂರನೇವಳ? ಹಾಗಾದ್ರೆ ಇವತ್ತಿಂದ ನಿಮ್ ಪಾಲ್ಗೆ ನಾನು ಕೂಡ ಮೂರನೇವಳ. ಇವತ್ತಿಂದ ನಮ್ಮಿಬ್ರು ಖರ್ಚು ವೆಚ್ಚ ಏನಿದೆಯೋ ಈ ಮನೇಲಿ ಅದನ್ನ ನಾನು ಕೊಡ್ತೀನಿ. ಏ ಅಜಿತಾ, ಏನು ಮಾತಾಡ್ತಿರೋದ್ ನೀನು? ಅಲ್ಲಮ್ಮ, ಅಜ್ಜಿ ನಾನು ಹೆಂಡ್ತಿನ ಮೂರನೇವಳು ಅಂತ ಹೇಳಿದ್ರೆ ನಾನು ಅದನ್ನ ಕೇಳಿಸ್ಕೊಂಡು ಹೇಗ್ ಸಹಿಸ್ಕೊಂಡಿರ್ಲಿ? ನೀವೇ ಹೇಳಿ. ಅದಕ್ಕೆ ಇನ್ಮೇಲೆ ನಾವಿಲ್ಲಿರೋದಕ್ಕೆ ರೆಂಟು, ಹಾಗೆ ಊಟ ತಿಂಡಿ ಮಲಗೋದಿಕ್ಕೆ ಎಲ್ಲಾ ಖರ್ಚುಗಳನ್ನು ನಾನ್ ನೋಡ್ಕೋತೀನಿ, ನಾನೇ ಕೊಡ್ತೀನಿ. ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಇದ್ರಲ್ಲೆಲ್ಲ ಸೇರ್ಸ್ಕೊಂಡಿಲ್ಲ ಅಂದ್ರೆ ನನ್ಗೇನ್ ಬೇಜಾರಿಲ್ಲ. ನೋಡಿ, ದಯವಿಟ್ಟು ನೀವು ನನ್ಗೋಸ್ಕರ ಈ ತರ ಎಲ್ಲ ಮಾತಾಡ್ಬೇಡಿ. ಮೊದ್ಲು ಅಜ್ಜಿ ಹತ್ರ ಕ್ಷಮೆ ಕೇಳಿ. ನಿನ್ ಕತ್ತಿಗೆ ತಾಳಿ ಕಟ್ಟಿ 7 ಹೆಜ್ಜೆ ಹಾಕ್ಬೇಕಾದ್ರೆ ನಿನ್ ಜೊತೆ ಇರೋಷ್ಟು ದಿನ ಕಷ್ಟ ಸುಖಗಳನ್ನ ಸಂವಾದ ಹಂಚ್ಕೊಂತೀನಿ ಅಂತ ನನಗ್ ನಾನೇ ಕಮಿಟ್ಮೆಂಟ್ ತಗೊಂಡಿದ್ದೀನಿ. ಸೊ ಈ ಮನೇಲಿ ನನಗೇನ್ ಸಿಗುತ್ತೋ ಅದು ನಿನಗ್ ಸಿಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿನಗೇನ್ ಸಿಗುತ್ತೋ ಅದನ್ನೇ ನಾನು ತಗೊಂತೀನಿ. ಇವತ್ತಿಂದ ನೀವೊಂದ್ ಕೆಲಸ ಮಾಡು, ನಾನ್ ನಿನ್ಗೊಂದ್ ಸಪರೇಟ್ ಬುಕ್ ತಗೊಂಡ್ ಕೊಡ್ತೀನಿ, ನೀನ್ ಅದನ್ನ ಮೇಂಟೈನ್ ಮಾಡು. ಅದ್ರಲ್ಲಿ ನಮ್ಮಿಬ್ರು ಖರ್ಚುಗಳು ಏನೇನಿದೆಯೋ ಅದನ್ನೆಲ್ಲ ಬರಿ. ಒಂದೊಂದು ಅಕ್ಕಿ ಕಾಳ್ದು ಮಿಸ್ ಮಾಡದೆ ಅದ್ರಲ್ಲಿ ಬರಿಬೇಕು. ತಿಂಗಳು ಕೊನೆಯಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅದೆಷ್ಟೇ ಬಂತು ಅಂತ ಹೇಳಿದ್ರೆ ಅದನ್ನ ಕೊಟ್ಬೇಡ, ನಮಗ್ ಬೇಡ. ತಿನ್ನೋ ಅನ್ನಕ್ಕೆ ಕುಡಿಯೋ ನೀರಿಗೆ ಲೆಕ್ಕ ಕೊಡೋ ಪದ್ಧತಿ ನಮ್ಮನೇಲಿಲ್ಲ. ಇದೆಲ್ಲ ಹೊಸ ಪದ್ಧತಿ ಶುರು ಮಾಡಕ್ಕೆ ನಾನು ಅವಕಾಶನೂ ಕೊಡಲ್ಲ. ಈಗೇನು ಅವಳನ್ನ ನಾವು ಜೊತೆಲಿ ಕೂಡಿಸ್ಕೋಬೇಕು ಅಷ್ಟೇ ತಾನೇ? ಸರಿ, ಅಲ್ಲೇ ಕುತ್ಕೊಳಕ್ ಹೇಳು. ಬಾ 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 ಬಾ, ಇದು ನಮ್ಮ ಅಜ್ಜಿ ಅಂದ್ರೆ. ನಾವು ಸಪರೇಟ್ ಬುಕ್ ಅಲ್ಲಿ ನಮ್ಮಿಬ್ರು ಲೆಕ್ಕ ಎಲ್ಲ ಬರಿ ಅಂತೆಲ್ಲ ಹೇಳಿದ್ನಲ್ಲ, ಅದೆಲ್ಲ ಊಫಿ ಎಲ್ಲ ಮರ್ತ್ಕೊಂಡು ನೀನು. ನಮ್ಮ ಅಜ್ಜಿ ಅಲ್ಲೆಲ್ಲಾರು ಕುತ್ಕೊಂತ ಹೇಳಿರಲ್ಲ, ಅಲ್ಲಿ ಇಲ್ಲಿ ಎಲ್ಲ ಯಾಕೆ? ಒಂದ್ ಕೆಲ್ಸ ಮಾಡು, ಬ್ಯೂಟಿಫುಲ್ ನಮ್ಮ ಅಮ್ಮ ಇದಾರೆ, ಅವ್ರ ಪಕ್ಕನೆ ಕುತ್ಕೊಂಡ್ಬಿಡು. ಒಂಚೂರು ಜಾಗ ಕೊಡ್ಮ. ರಾಣಿ ತರ ಕುತ್ಕೋ, ಏನಕ್ಕೂ ಚಿಂತೆ ಮಾಡ್ಬೇಡ. ನಾನು ಹೋಗ್ಬಿಟ್ಟು ಒಂದ್ ಕಾಲ್ ಇದೆ, ಅದನ್ನ ಮುಗಿಸ್ಕೊಂಡ್ ಬರ್ತೀನಿ. ಅಮ್ಮ, ಈಗ ಶುರು ಮಾಡೋಣ. ಈ ಸಲ ಲೈಟ್ ಬಿಲ್ಲು 3,000 ಜಾಸ್ತಿ ಬಂದಿದೆ ಅಮ್ಮ. ಬೇಸಿಗೆ ಜಾಸ್ತಿ ಅಲ್ವಾ, ಇಡೀ ರಾತ್ರಿ ಎಲ್ಲಾ ರೂಮಲ್ಲೂ AC ಆನ್ ಆಗಿರುತ್ತೆ, ಹಾಗಾಗಿ ಜಾಸ್ತಿ ಬಂದಿದೆ. ಅಜ್ಜಿ, ತರಕಾರಿ ದಿನಸಿ ಸಾಮಾನ್ ಬಿಲ್ಲು ಈ ಸರಿ ತುಂಬಾ ಜಾಸ್ತಿ ಬಂದಿದೆ. ಒಂದ್ ಹೊತ್ತು ತಿಂತಾ ಇದ್ದವ್ರು ಅಜ್ಜಿ ನಮ್ ಮನೆಗ್ ಬಂದಿದ್ ಕೂಡ್ಲೆ 5 ಹೊತ್ತು ತಿನ್ನಕ್ ಶುರು ಮಾಡಿದಾರೆ. ಅದ್ರ ಜೊತೆಗೆ ಅಜ್ಜಿ ತರಕಾರಿ ದಿನಸಿ ಸಾಮಾನೆಲ್ಲ ಇವಳು ಇಷ್ಟ ಬಂದಂಗ್ ತರ್ತಿರೋದು. ನಮ್ ಮನೆಗೆ ಅಂತ ದಿನಸಿ ತಂದು ಅದೆಲ್ಲ ಸಾಗಾಗ್ತಿದಳೋ ಏನೋ. ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಅಪೇಕ್ಷಾ ಹೇಳ್ತಾ ಇರೋದ್ರಲ್ಲಿ ಯಾವ ತಪ್ಪು ಕಾಣಿಸ್ತಾ ಇಲ್ಲ ನಂಗೆ. ಶ್ರೀಮಂತಿಗೆ ನೋಡಿದ ತಕ್ಷಣ ಬಡತನದ ಜೀವನ ಇತ್ತಲ್ಲ, ಅದು ಮರ್ತ್ಬಿಟ್ಟಿಯಾ? ನಮ್ ಮನೆಗ್ ಬಂದ್ಮೇಲೆ ಚೌಕಾಶಿ ಮಾಡೋದ್ ಮರ್ತ್ಬಿಟ್ಟಿದ್ಯಾ? ಅಥವಾ ಸುಳ್ಳು ಲೆಕ್ಕ ಬರಿತಾ ಇದೀಯಾ? ಅಜ್ಜಿ, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಇವ್ಳು ಬಂದಾಗ್ಲಿಂದ ಮನ್ಸಿಗೆ ನೆಮ್ಮದಿನೇ ಇಲ್ಲ. ನಾನು ಹೋಗಿ ಧ್ಯಾನ ಮಾಡ್ತೀನಿ. ಈಗ ತಾನೇ ಧ್ಯಾನ ಮಾಡಿ ಮನಸ್ಸಿಗೆ ಸ್ವಲ್ಪ ಶಾಂತಿ ತಂದ್ಕೊಂಡೆ.
ಅಷ್ಟ್ರಲ್ಲಿ ಬಂದು ಮತ್ತೆ ಮನ್ಸಿಗೆ ಕಲಿ ಎಸಿಬಿಟ್ಟಿಯಾ? ಅಮ್ಮ, ನನ್ ಸೊಸೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದಾಳೆ. ಒಂದ್ 2 ನಿಮಿಷ ಟೈಮ್ ಕೊಡಮ್ಮ, ಅವ್ಳು ಹೇಳೋದನ್ನ ಕೇಳಿಸ್ಕೊ. ಅಜ್ಜಿ, ನಿಮ್ ಧ್ಯಾನನ್ ಹಾಳು ಮಾಡೋದಕ್ ಬರ್ಲಿಲ್ಲ ನಾನು. ನನ್ ಬಗ್ಗೆ ಒಂದ್ ಸ್ಪಷ್ಟನೆ ಕೊಡೋಣ ಅಂತ ಬಂದೆ. ನಿಜ ಅಜ್ಜಿ, ನಾನ್ ಬಡತನದಲ್ಲೇ ಬೆಳೆದಿರೋಳು. ನಮ್ ಮನೇಲಿ 3 ಹೊತ್ತು ಕಜಾಯ ಟೀ ಮಾರಿದ್ರು ಸಣ್ಣ ಪುಟ್ಟ ಸಾಲದಲ್ಲೇ ಇರ್ತಿದ್ವಿ. ಆದ್ರೆ ಒಂದು ಸ್ವಲ್ಪನೂ ದುಃಖ ಅನ್ನೋದಿರ್ತಿರ್ಲಿಲ್ಲ. ಮನೆ ಶಾಂತಿ ಇತ್ತು, ಮನ್ಸಲ್ಲಿ ಶಾಂತಿ ಇತ್ತು. ಮನೆ ತುಂಬಾ ಹಾಸಿ ಒತ್ಕೊಳ್ಳೋ ಅಷ್ಟು ಶ್ರೀಮಂತಿಕೆ ಇತ್ತು. ನನ್ನ ಮನೆಯಲ್ಲಿ ಮನಃಶಾಂತಿ ಇಲ್ಲ ಅಂತಿದ್ಯಾ? ಅಜ್ಜಿ, ಖಂಡಿತ ಇದೆ. ಆದ್ರೆ ನನ್ ಬಗ್ಗೆ ನಿಮ್ಮೆಲ್ರಿಗೂ, ಅದ್ರಲ್ಲೂ ನಿಮ್ಗೆ ತುಂಬಾನೇ ಬೇಜಾರಿದೆ. ಆ ಬೇಸರಕ್ಕೆ ನಿಮ್ ಪ್ರಕಾರ ನ್ಯಾಯವಾದ ಕಾರಣನೂ ಇದೆ. ಅದು ಬೇರೆನೇ ವಿಷಯ. ಆದ್ರೆ ನೀವು ಒಂದು ವಿಷಯದಲ್ಲಿ ನನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಜ್ಜಿ. ನಾನ್ ಶ್ರೀಮಂತಿಕೆ ನೋಡಿ ನಿಮ್ ಮೊಮ್ಮಗನಿಂದೆ ಬಿದ್ದವಳಲ್ಲ. ಶ್ರೀಮಂತಿಕೆ ಬಂದ ಕೂಡ್ಲೆ ನನ್ ಬಡತನನ ನಾನ್ ಮರ್ತವಳು ಅಲ್ಲ. ಇನ್ನು ಸುಳ್ಳಿನ ಲೆಕ್ಕ ಅಂತೂ ನನ್ ಜೀವನದಲ್ಲೇ ಇಲ್ಲ. ಹೌದಮ್ಮ, ಭೂಮಿ ಈ ಮನೆ ಸೊಸೆ. ಅವಳು ಮನ್ಸ್ ಮಾಡಿದ್ರೆ ಹೇಗ್ ಬೇಕಾದ್ರೂ ಖರ್ಚು ಮಾಡ್ಕೊಂಡಿರ್ಬೋದು. ಆದ್ರೆ ಅವಳು ಮನೇಲಿ ಮಾಡೋ ಕಜ್ಜಾಯ ತಿನ್ಸಿಗೆಲ್ಲ ಅವಳೇ ದುಡ್ಡು ಕೊಡೋದು. ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ನೋಡಮ್ಮ, ಅದ್ರಲ್ಲಿ ಇಷ್ಟೆಲ್ಲ ಇಲ್ಲೇ ಇದೆ. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಅವಳು ಈ ಮನೇಲಿ ಕಜ್ಜಾಯ ಮಾಡೋದಕ್ ಶುರು ಮಾಡ್ದಾಗಿಂದ ನಮ್ ಮನೆಗ್ ಗ್ಯಾಸ್ ತರೋದು ಅವಳೇನೆ. ಅಜ್ಜಿ, ನಿಮ್ 1 ರೂಪಾಯೂ ನನ್ಗೆ ಆಸೆ ಇಲ್ಲ. ಇವತ್ ಮಲಗಿದ್ದವ್ರು ನಾಳೆ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಹಾಗೆ ನನಗೂ ಈ ಮನೆ ಋಣ ಅದೆಷ್ಟು ದಿನ, ಅದೆಷ್ಟು ತಿಂಗಳಿದ್ಯೋ ಆ ದೇವರಿಗೆ ಗೊತ್ತು. ಅದಕ್ಕೆ ನಂಗೆ ಒಂದೇ ಆಸೆ ಅಜ್ಜಿ, ಇರುವಷ್ಟು ದಿನ ನನ್ನನ್ನು ನಿಮ್ಮೊಳಗೆ ಒಬ್ಳು ಮಾಡ್ಕೋಬಹುದಲ್ವಾ? ನೀನ್ ಇಷ್ಟೆಲ್ಲ ಹೇಳಿದ ಮೇಲೇನು ನನಗೆ ನಿನ್ ಬಗ್ಗೆ ಅಭಿಪ್ರಾಯ ಬದಲಾಗಲ್ಲ. ಇವತ್ತಿಗೂ ನನ್ ಪಾಲಿಗೆ ನೀನು ದುಡ್ಡಿಗೋಸ್ಕರನೇ ನನ್ ಮೊಮ್ಮಗನ ಹಿಂದೆ ಬಂದಿರೋದು. ಯಾವತ್ತಿಗೂ ಬದಲಾಗಲ್ಲ. ನೀನ್ ಏನ್ ಮಸ್ಕ ಹೊಡಿಯಕ್ ಬಂದ್ರು ನಾನಂತೂ ನಿನ್ನನ್ನ ನಂಬಲ್ಲ. ನನ್ ಮಾತು ಕೇಳಿ. ನಿನ್ ಮಾತ್ ಮುಗ್ದಿದ್ರೆ ನಿನ್ ರೂಮಿಂದ ಹೊರಗೆ ಹೋಗ್ಬೋದು, ಮತ್ತೆ ನನ್ ರೂಮ್ಗೆ ಬರೋ ಅಗತ್ಯ ಇಲ್ಲ. ನಿನ್ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರ್ ಬಂದ್ರು ನಾನ್ ಸಾಯಿಸಲ್ಲ ಅಲ್ವಾ ಅಜ್ಜಿ? ಅಲ್ಲ, ನೀನು ಬೆಳಗ್ಗೆ ಎದ್ದಿದ ತಕ್ಷಣ ಯಾರ್ಗಾರು ಒಬ್ಬರಿಗೆ ನಿನ್ ಬಗ್ಗೆ ಕ್ಲಾರಿಟಿ ಕೊಡ್ಕೊಂಡು ಓಡಾಡ್ತಾನೆ ಇರ್ಬೇಕಾ ನೀನು? ನಮ್ಮ ಅಜ್ಜಿ ಮನ್ಸು ಬೆಣ್ಣೆನೆ, ಆದ್ರೆ ನಿನ್ನ ವಿಚಾರದಲ್ಲಿ ಆ ಬೆಣ್ಣೆ ಮನ್ಸನ್ನ ಬೆಟ್ಟ ಮಾಡ್ಕೊಂಡ್ ಕೂತಿದ್ದಾರೆ ಅಷ್ಟೇ. ಅವ್ರು ನಿನ್ ವಿಚಾರದಲ್ಲಿ ಕರಗಲ್ಲ, ನಿನ್ಗೋಸ್ಕರ ಮರಗಲ್ಲ. ಆದ್ರೆ ನಾನು ನಿನ್ ಪ್ರೀತಿಲಿ ಯಾವತ್ತೋ ಕರ್ಗೋಗಿದ್ದೀನಿ. ನಿನ್ನನ್ನ ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ ಹೇಳ್ತಿದ್ದೀನಿ. ನಿನ್ನನ್ನ ನಾನು ನಂಬ್ತೀನಿ. ಅದ್ರ ಮೇಲೆ ನಮ್ಮಮ್ಮ ಬೋನಸ್ ಇಷ್ಟು ಸಾಕಲ್ವಾ? ಬಿಟ್ಟಾಗ ಚಿನ್ನ ಬಾಂಗ್ಮೇಲೆ ಬರ್ಬೇಕು. ಯಾಕೆ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಳ್ಳೋ ಕೆಲಸ ಮಾಡ್ತಿದ್ಯಾ ಭೂಮಿ ನೀನು? ಅಜ್ಜಿ ನಿನ್ಗೆ ನೋವಾಗೋ ಹಾಗೆ ಮಾತಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು. ಯಾಕೆ ಸಮಜಾಯಿಸಿ ಕೊಡ್ತೀಯಾ? ನಿನಗೆ ತುಂಬಾ ಸಲ ಹೇಳಿದೀನಿ, ನಿನಗೆ ಅವಮಾನ ಆಗೋ ಹಾಗೆ ನೀನು ನಡ್ಕೋಬೇಡ ಇಲ್ಲಿ ಅಂತ. 1 ವರ್ಷ ಇದ್ದಿ ಹೋಗೋಳು, ನಿನ್ಗೆ ಯಾಕೆ ಈ ತಲೆನೋವು? ನನ್ ಮನ್ಸ್ ಹಗುರ ಮಾಡ್ಕೊಳ್ಳೋದಕ್ ಸಾಹೇಬ್ರೆ, ನನ್ ಮನ್ಸಲ್ಲಿ ಏನು ಇಟ್ಕೊಂಡ್ ನನ್ಗೆ ಅಭ್ಯಾಸ ಇಲ್ಲ. ನಾನೇನ್ ಮಾಡ್ಲಿ? ಆಗ ಅಪ್ಪ ಇದ್ದಾಗ ಸಂಜೆ ಟೀ ಅಂಗಡಿಯಿಂದ ಮನೆಗ್ ಬರ್ತಾ ಇದ್ದಾಗೆ ನಾನು ಟೀ ಅಂಗಡಿಲಿ ಎಷ್ಟು ಟೀ ಮಾರಾಟ ಮಾಡ್ದೆ, ಎಷ್ಟು ಕಜಾಯ ಕೊಟ್ಟೆ, ಹಾಗೆ ಮಧ್ಯಾಹ್ನ ಏನ್ ಊಟ ಮಾಡ್ದೆ, ಊಟದ ಮಧ್ಯದಲ್ಲಿ ಕರ್ಬೇವಿನ ಸೊಪ್ಪು ಸಿಕ್ತೋ ಇಲ್ವೋ, ಸಿಕ್ಕಿದ್ರು ಎಷ್ಟು ಕರ್ಬೇವಿನ ಸೊಪ್ಪು ಎತ್ತಿಟ್ಟೆ. ಈ ರೀತಿ ಇಡೀ ದಿನದ ವರದಿನ ನನ್ನ ಅಪ್ಪನ ಹತ್ರ ನಾನು ಒಪ್ಪಿಸ್ತಿದ್ದೆ. ಆದ್ರೆ ಈ ಮನೆಗ್ ಬಂದ್ಮೇಲೆ ನಾನು ಯಾರ ಹತ್ರ ಏನ್ ಹೇಳ್ಕೊಳ್ಳಿ ಸಾಹೇಬ್ರೆ? ನನ್ನ ಆಸೆಗಳೆಲ್ಲ ಮನ್ಸಲ್ಲೇ ಸಮಾಧಿ ಮಾಡ್ಕೊಂಡ್ಬಿಟ್ಟಿದೀನಿ. ಹಾಗೆ ನಾನು ಅಪರಾಧಿ ಅಂತ ಹೇಳ್ದಾಗೆಲ್ಲ ಇಲ್ಲ, ನಾನು ಅಪರಾಧಿ ಅಲ್ಲ ಅಂತ ನಾನು ಸಮಜಾಯಿಷಿ ಕೊಟ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ, ನನಗೆ ನಿದ್ರೇನೂ ಬರಲ್ಲ. ಅದಕ್ಕೆ ಸಾಹೇಬ್ರೆ, ನಾನು ಯಾರ ಹತ್ರ ಏನ್ ಹೇಳ್ಕೊಳ್ಳಿ? ಹೋಗ್ಲಿ, ನಾನು ನಿಮ್ಮ ಹತ್ರ ಹೇಳ್ಕೊಳ್ಳ, ನೀವ್ ಅದನ್ನ ಕೇಳಿಸ್ಕೊತೀರಾ? ನನ್ನ ಹತ್ರ ಹೇಳ್ಕೊ, ನಾನ್ ಕೇಳಿಸ್ಕೊತೀನಿ. ನಿನ್ಗೆ ಏನೇ ದುಃಖ ಇತ್ತು ಅಂತ ಹೇಳಿದ್ರು ಅದ್ ನನ್ನ ಹತ್ರ ಹೇಳ್ಕೊ. ಸೇಮ್ ನಿನ್ ತಂದೆ ಹತ್ರ ಹೇಗೆ ಹೇಳ್ಕೊತಿದ್ದೋ ಹಾಗೆ. ನನ್ನ ತಂದೆ ಹತ್ರ ಹೇಳ್ಕೊಂಡ್ರೆ ನನಗೆ ನೆಮ್ಮದಿ ಸಿಗ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಆದ್ರೆ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವ್ ಅದನ್ನ ಮತ್ತೆ ಮನೆಯವ್ರ ಹತ್ರ ಎಲ್ಲ ಹೇಳಿ
ರಂಪ ರಾಮಾಯಣ ಮಾಡಿ ಮತ್ತೆ ಅವ್ರಿಗೆ ಮನ್ಸಿಗೆ ಬೇಜಾರ್ ಮಾಡ್ತೀರಾ? ಇಲ್ಲ ಸಾಹೇಬ್ರೆ, ನಿಮ್ಮ ಹತ್ರ ಹೇಳ್ಕೊಂಡ್ರೆ ಅದ್ ಸರಿ ಬರಲ್ಲ. ನಾನೇನು ಹೇಳ್ಕೊಳ್ಳೋದು ಇಲ್ಲ. ಯಾರಾದ್ರೂ ಬೈದ್ರೆ ಬೈಸ್ಕೊಂಡ್ ಸುಮ್ನಾಗ್ತೀನಿ ಅಷ್ಟೇ. ಕೃಷ್ಣನ್ಗೂ ಗೊತ್ತಿತ್ತು ರಾಧೆ ತನ್ನವಳಲ್ಲ ಅಂತ, ನನಗೂ ಗೊತ್ತಿದೆ ಭೂಮಿ ನನ್ನವಳಲ್ಲ ಅಂತ. ಆದ್ರೂ ಅವಳ ಕೊರಗು ನನ್ನನ್ನ ಮರ್ಗೋ ಹಾಗೆ ಮಾಡುತ್ತೆ. ನನ್ನ ಹುಡುಗಿ ಅಲ್ಲದೆ ಹೋದ್ರು ನನ್ನ ಗೆಳತಿ ಅಂತೂ ಹೌದು. ಇವಳು ತನ್ನ ಮನಸ್ಸಲ್ಲಿರೋದನ್ನ ಮುಕ್ತವಾಗಿ ಹೊರಗೆ ಹಾಕೋದಿಕ್ಕೆ ನಾನು ಒಬ್ಬ ಗೆಳೆಯನಾಗಿ ಭೂಮಿಗೆ ಸಹಾಯ ಮಾಡಲೇಬೇಕು. ಆದ್ರೆ ಹೇಗೆ? ರೀ, ಆ ರಾಣವ್ರ ಹತ್ರ ಹೋಗಿ ದುಡ್ಡು ತಗೊಂಡ್ ಬಂದಾಗಿಂದ ಯಾವಾಗ್ಲೂ ಫೋನ್ ನಲ್ಲೇ ಬ್ಯುಸಿ ಆಗಿರ್ತಿರಲ್ಲ. ಆ ಫೋನ್ ನ ಪಕ್ಕಕ್ಕಿಟ್ಟು ಸ್ವಲ್ಪ ನೆಮ್ಮದಿಯಾಗಿ ತಿಂಡಿತೀನಿ. ಸಂಗೀತ, ಪ್ರೊಡಕ್ಷನ್ ಶುರು ಮಾಡ್ಬೇಕಲ್ವಾ, ಅದಕ್ಕೆ ಒಂದಿಷ್ಟು ಫಾಲೋ ಅಪ್ ಕಾಲ್ಸು. ಅಪ್ಪ, ಎಲ್ಲ ನೀವು ಅನ್ಕೊಂಡ ಹಾಗೆ ಹೋಗ್ತಿದ್ಯಾ ಅಥವಾ ಹೇಗೆ? ಹೌದು ಮಗನೇ, ಎಲ್ಲ ಅನ್ಕೊಂಡಾಗೆ ಹೋಗ್ತಾ ಇದೆ. ಏನ್ ಭವ, ಅದೇನಂತ ಹೇಳಿ ರಾಣ ಕೊಟ್ಟ ಹಣದಿಂದ ಕೆಲಸ ಏನೋ ಶುರು ಮಾಡಿದೆ. ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಫೋನ್ ಮಾಡಿತ್ತು. ಆದರೆ ಮನೆ ಕರೆದು ಊಟ ಹಾಕ್ಸಿ ಎಲ್ರಿಗೂ ಪರಿಚಯ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅಪ್ಪ ಪ್ಲೀಸ್ ಅವ್ರನ್ನ ಮನೆ ಕರೀರಿ. ನಿಮ್ ಇನ್ವೆಸ್ಟರ್ ಬಗ್ಗೆ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ನೇರವಾಗಿ ಮೀಟ್ ಮಾಡಿದ್ರೆ ನನಗೂ ಸಮಾಧಾನ ಆಗತ್ತೆ. ಆದರೆ ಶ್ರವಣಿಗಿರೋ ಮನಸ್ಥಿತಿ ನೋಡಿದ್ರೆ ನನ್ನ ಮನಸ್ಥಿತಿಗೆ ಏನಾಗಿದೆ? ಆ ಪುರುಷೋತ್ತಮ್, ಶಾರದಾ ಬಗ್ಗೆ ಹೇಳ್ಬೇಕಾಗಿರೋ ಪುರುಷೋತ್ತಮು ಈಗ ಕೋಮಾಲ್ ಇದ್ದಾನೆ, ಅದಕ್ಕೆ ನನಗೆ ಬೇಜಾರಾಗಿದೆ ಅಂತನಾ? ಬಾಬಾ, ಪುರುಷೋತ್ತಮು ಕೋಮಾಲ್ ಇದ್ದಾನೆ ಅಂತ ಬೇಜಾರಿಗಿಂತ ಅವನು ಬದುಕಿದಾನಲ್ಲ ಅನ್ನೋ ಖುಷಿನೇ ಜಾಸ್ತಿ ಇದೆ. ಬರೀ ಪುರುಷೋತ್ತಮ ಉಸಿರೋವರೆಗೂ ಅಲ್ಲ, ನಾನು ಉಸಿರಿರೋವರೆಗೂ ಶಾರದಾ ಸಿಕ್ಕೇ ಸಿಕ್ತಾಳೆ ಅನ್ನೋ ಭರವಸೆಯಲ್ಲಿ ಇರ್ತೀನಿ ನಾನು. ನೀವು ಈಗಲೇ ಆ ರಾಣಿಗೆ ಫೋನ್ ಮಾಡಿ ಊಟಕ್ಕೆ ಇನ್ವೈಟ್ ಮಾಡಿ. ಥ್ಯಾಂಕ್ ಯು ಶ್ರವಣ್. ಸಂಗೀತ, ನಾಳೆ ರಾತ್ರಿ ಊಟಕ್ಕೆ ಕರೀಲ್ಲ ಅವ್ರನ್ನ? ಅಯ್ಯೋ, ನಾಳೆ ಯಾಕೆ ರೀ? ಇವತ್ ರಾತ್ರಿನೇ ಊಟಕ್ಕೆ ಕರೆದ್ರು ನಮ್ ಯಾರಿಗೂ ತೊಂದ್ರೆ ಇಲ್ಲ. ಇವತ್ತೇ ಕರೀರಿ. ಬೇಡ ಬೇಡ, ಇವತ್ತೇನು ಬೇಡ, ನಿನಗೂ ತುಂಬಾ ಅರ್ಜೆನ್ಸಿ ಆಗ್ಬಿಡುತ್ತೆ. ನಾಳೆ ರಾತ್ರಿ ಕರೆದ್ರೆ ಆಯ್ತು. ರಾಮ್. ಹಲೋ ಮಿಸ್ಟರ್ ರಾಮ್. ನಮಸ್ತೆ ರಾಣವ್ರೆ. ನಿಮ್ಮಿಂದ ನನಗೆ ತುಂಬಾ ದೊಡ್ಡ ಹೆಲ್ಪ್ ಆಗಿದೆ. ನಿಮ್ಮ ಉಪಕಾರನ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ನಾಳೆ ರಾತ್ರಿ ನೀವು ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ. ಅಜಿತ್ ಸಾಹೇಬ್ರು ನನಗೆ ತುಂಬಾ ಬೇಜಾರ್ ಮಾಡ್ತಾರೆ. ಅವರು ನನ್ನ ಮದ್ವೆ ಆಗಿದ್ದು ಅಂಜನನ್ ಜೊತೆ ಮದ್ವೆ ಆಗ್ಬಾರ್ದು ಅಂತ. ಹೇಗಾದ್ರೂ ಮಾಡಿ ಈ ಬುಕ್ನ ಮನೆಯವ್ರ ಕೈಗೆ ಸಿಗೋ ತರ ಇಡ್ತೀನಿ. ಆಕ್ಚುಲಿ ನಿನ್ಗೆ ಈ ಡೈರಿ ತಂದು ಕೊಟ್ಟಿದ್ದು ನಾನೇ ಅಲ್ವಾ? ಜಾಣೆ ತರ ಡೈರಿನ ಮತ್ತೆ ನನಗೆ ವಾಪಸ್ ಕೊಟ್ಬಿಡು. ಇಲ್ಲ, ನಾನು ಕೊಡಕ್ಕಿಲ್ಲ. Murderers and thieves, the lot. Someone's... Get out! Hold on, I'm coming. You're not gonna make it out here. I know where there's a camp. Yeah, camp? What camp? Show me. Where? Peaceful Lake. Mark Copeland. It's safe there. That was a goner. Thank you. Thank you, man. I thought it was over. Thank you. Thank you. Thank you. Tell him it was St. John. Beacon. They know the way. Okay, keep running. Stay out of sight.
John, come on, we got this. All right, I'm here. Jesus, don't sneak up on me like that. Did you find anything out about Sarah, about the woman that I found on your chopper? Nothing. Nothing. Hey, wait, it's gonna take some time, okay? I'm risking my neck here. If anyone back at HQ finds out, those guys with the guns over there, You're all they'll on orders the without same question. team, O'Brien. Just look that way. Look, I don't have time to explain it right now, but it's why I need your help. My help? Look, just take it. It's a wavelength recorder and some GPS trackers. I just need you to... We're out of time. Look, I don't even know your name. Deacon St. Well, look, Deacon St. John, if you want me to risk my neck helping you find whatever her name, Sarah, then yeah, I'm gonna need you to do something for me. Okay, keep the radio close. I'll contact you in a couple of minutes. You don't even know my name? Oh, you're gonna know it before we're done, O'Brien. And keep the radio close. It's been right here the whole time, you son of a bitch. Jesus Christ, how long do I have to wait now? Hello? You there, Deacon? Yeah, I'm here. Now, what's this all about? What do you want? All right, I put a blocker on this channel. It's secure. What do you want? I've sent a series of coordinates to your radio. I need you to go to those locations. What? Why? Just listen to me. There are several Nero task groups doing work in the field. I need to know what they're doing. Then why don't you ask them? I can't. Look, I said it's a long story, and I don't have time to get into it right now. Let's just say the men above me, way above me, are running a lot of field missions, all separate from each other. Nobody knows what anyone else is doing. So the world ends and you assholes carry on like nothing's changed. Where? I sent you the coordinates. Okay, Jesus, O'Brien. All right, I will see what I can do. Just get to as many of them as you can. There are active LZs, landing sites, sample drop-off locations. Yeah, I got it, but you better have something for me, O'Brien. Yeah, I got it too. Hold on.